ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಹೊನ್ನಾವರದಿಂದ ಚೆಕ್ಔಟ್ ಮಾಡಿಕೊಂಡು ಸೀದಾ ನಾವು ಗೋವಾಗೆ ಹೋಗ್ತಾ ಇರೋಂಥದ್ದು. ಇದು ಹೊನ್ನಾವರ ಮೇನ್ ರೋಡು. ಏನು ನಮ್ಮ ಮಂಗಳೂರಿಂದ ಹೋಗ್ತೀವಿ ಮೇನ್ ರೋಡ್ ಹೋಗುತ್ತಲ್ಲ ಗೋವಾಗೆ, ಸೊ ಅದೇ ಮೇನ್ ರೋಡ್ ಪಕ್ಕದಲ್ಲಿರುವಂಥ ಲಾಡ್ಜ್ ನಾವು ಮಾಡಿದ್ದು. ಗೋವಾ ಬಂದು ಹೊನ್ನಾವರದಿಂದ 155 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಕಾರವಾರದಿಂದ 77 ಕಿಲೋಮೀಟ್ರ್ ಆಗುತ್ತೆ. ಹೊನ್ನಾವರದಿಂದ ಗೋವಾಕ್ಕೆ ಹೋಗುವಂಥ ರೋಡ್ ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತಿನ್ನು ರೋಡು ಅಂಕೋಲ ಬಿಟ್ಟರೆ ಇನ್ನು ಕಾರವಾರದ ಹತ್ರ ಮಾತ್ರ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನು ಅದರ್ವೈಸ್ ಎಲ್ಲ ಕಡೆ ಡಬಲ್ ರೋಡೇ ಇರೋವಂಥದ್ದು. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಬೆಳಗಿಂದ ವ್ಯೂ ಅಂತ. ನಮ್ಮ ಲತೇಶ್ ಅಣ್ಣ ಈ ಕಡೆಯಿಂದನೂ ಗಾಡಿ ಓಡಿಸ್ಕೊಂಡ್ರು, ಆ ಕಡೆಯಿಂದನೂ ಗಾಡಿ ಓಡಿಸ್ಕೊಂಡ್ರು. ನೋಡ್ಬೋದು ಸೀನರಿ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಇನ್ನು ಮಳೆ ಟೈಮಲ್ಲಿ ಬಂದ್ರಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ಸಾಧ್ಯ ಆದಷ್ಟು ಈ ರೋಡುಗಳಲ್ಲಿ ಸ್ವಲ್ಪ ಸ್ಪೀಡಾಗಿನ್ನ ಸ್ವಲ್ಪ ಕಮ್ಮಿ ಹೋದ್ರೆ ಬೆಟರ್. ಯಾಕಂದರೆ ಈ ಕಡೆ ಹಸುಗಳೆಲ್ಲ ಅಡ್ಡ ಬರ್ತಾ ಇರ್ತವೆ, ಮತ್ತು ನೈಟ್ ಹೊತ್ತು ಹಸುಗಳು ಅಡ್ಡ ಬರೋವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ನಾವು ಬರಬೇಕಾದ್ರೆ ಒಂದು 2-3 ಟೈಮ್ ಹಂಗೇ ಬಂತು. ಸೊ ಹಾಗಾಗಿ ಸಾಧ್ಯ ಆದಷ್ಟು ಸ್ವಲ್ಪ ಹುಷಾರಾಗೇ ಹೋಗಿ. ಇನ್ನು ಇದು ಕಾರವಾರದ ಹತ್ರ ಇರುವಂಥ ಬೀಚಿನ ಸೀನರಿ ಇದು ಕಾರವಾರದ ಹತ್ರ ಇರುವಂಥ ನ್ಯಾವಿ ಬೇಸ್ ಇದೆ. ಸೊ ನ್ಯಾವಿ ಬೇಸ್ ಇರುವಂಥ ಜಾಗ ಇದು. ಇನ್ನು ಇದು ಕಾರವಾರಕ್ಕೆ ಹೋಗುವಂಥ ಮೇಯ್ನ್ ಎಂಟ್ರಾಗುವಂಥ ಟನಲ್ಗಳಿದು. 2 ಟನಲ್ ಇದೆ. ಈಗ ಫಸ್ಟ್ ಸಿಗುವಂಥ ಟನಲ್ ಸ್ವಲ್ಪ ದೊಡ್ಡದಿರುತ್ತೆ. ಇದಾದಮೇಲೆ ನೆಕ್ಸ್ಟ್ ಸಿಗೋ ಟನಲ್ ಸ್ವಲ್ಪ ಚಿಕ್ಕದಿರುತ್ತೆ. ಈ ಟನಲ್ದು ಮಾತ್ರ ವಿಡಿಯೋ ಹಾಕ್ತೀನಿ. ನೆಕ್ಸ್ಟ್ ಟನಲ್ದು ನಾನು ರೀಲ್ಸಿ ಪರ್ಪಸ್ಸಿಗೆ ಅದು ಪೋರ್ಟ್ರೇಟ್ ಥರ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ಇದೊಂದನ್ನು ಮಾತ್ರ ಹಾಕ್ತೇನೆ. ಇದು ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ನಮ್ಮದು ಏನು ಟ್ರಿಪ್ಪಿನ ಪ್ಲಾನ್ ಇತ್ತಿದೆ ಅಂದರೆ ಫಸ್ಟು ಓಲ್ಡ್ ಗೋವಾಗೆ ಹೋಗ್ಬಿಟ್ಟು ಅಲ್ಲಿಂದ ನೋಡಿಕೊಂಡು ಆಮೇಲೆ ಏನು ಅರಂಬೋಲ್ ಬೀಚ್ ಇದೆ ಅಲ್ಲಿಗೆ ಹೋಗೋದು ಅಂತ. ಸೊ ಹಂಗಾಗಿ ನಾವೀಗ ಫಸ್ಟು ಹೋಗೋದು ಪಣಜಿ ಹೋದ್ರೂ ಸಹ ಓಲ್ಡ್ ಗೋವಾಗೆ ಡೈರೆಕ್ಟಾಗಿ ಹೋಗ್ತೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು 2-3 ಚರ್ಚ್ ಇದೆ, ತುಂಬ ಫೇಮಸ್ ಆಗಿರುವಂಥ ಚರ್ಚ್ಗಳು. ನಾನು ಅದನ್ನು ತೋರಿಸ್ತೀನಿ. ಇದಾದಮೇಲೆ ನೆಕ್ಸ್ಟ್ ಟನಲ್ ಇದು ರವೀಂದ್ರನಾಥ ಠಾಗೂರ್ ಬೀಚ್ ಇದು. ಇಲ್ಲಿ ಬೀಚಿಗೆ ನಾನು ಮೊದಲು ಹೋಗಿದ್ದೀನಿ, ಬಟ್ ವೀಡಿಯೋ ಹಾಕಿಲ್ಲ. ಸೊ ಈಗ ಹೋಗೋಕ್ಕೆ ಟೈಮೂ ಇಲ್ಲ. ಸೊ ಹಂಗಾಗಿ ಜಸ್ಟ್ ಹೊರಡಿಂದ ಮಾತ್ರ ತೋರಿಸ್ತಿರುವಂಥದ್ದು. ಇದು ಮೇಯ್ನ್ ಎಂಟ್ರಿ ಬೀಚಿಗೆ. ಇನ್ನು ಈ ಬೀಚ್ ದಂಡೆನೇ ಒಂದು ಏರ್ಕ್ರಾಫ್ಟು ಮತ್ತಿನ್ನು ವಾರ್ಶಿಪ್ ಎಲ್ಲ ಇಟ್ಟಿದ್ದಾರೆ. ಸೊ ಅದರದ್ದು ವಿಡಿಯೋ ನಾನು ನೆಕ್ಸ್ಟು ಮುಂದೆ ಯಾವಾಗಾದರೂ ಆ ಕಡೆ ಹೋದಾಗ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನಮಗೆ ಟೈಮು ಸಾಕಾಗ್ತಿಲ್ಲ, ಹಂಗಾಗಿ ನಾವು ಇಲ್ಲಿಗೆ ಹೋಗೋಕ್ಕಾಗಿಲ್ಲ. ಅದಕ್ಕೆಲ್ಲ ಎಂಟ್ರಿ ಫೀಸ್ ಇರುತ್ತೆ. ಅಲ್ಲಿಗೆ ಹೋಗಿ ಒಳಗಡೆ ಎಲ್ಲ ಅಲೋ ಇರುತ್ತೆ. ಸೊ ಅದನ್ನೆಲ್ಲ ನಾನು ತೋರಿಸ್ತೀನಿ. ಇನ್ನು ಇದು ಕಾಳಿ ನದಿ. ಈ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಏನು ಒಂದು ಬ್ರಿಡ್ಜ್ ಇದೆ, ಅದೊಂದು ಟೈಮ್ ಕೊಲ್ಯಾಪ್ಸ್ ಆಗಿತ್ತು. ಈಗ ರೀಸೆಂಟಾಗಿ ಅಂದರೆ ಆಗಸ್ಟ್ 24ರಲ್ಲಿ, ಅಂದರೆ 2024ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಕೊಲ್ಯಾಪ್ಸ್ ಆಗಿತ್ತು. ಸೊ ಇವಾಗ ಸದ್ಯಕ್ಕೆ ಒಂದೇ ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ ಆದ ತಕ್ಷಣ ನೆಕ್ಸ್ಟ್ ಇನ್ನು ಏನು ಕರ್ನಾಟಕ ಗೋವಾ ಬಾರ್ಡ್ರ್ ಸಿಗುತ್ತೆ. ಸೊ ಏನು ಅದೇನೇ ಸಿಗುವಂಥದ್ದು. ಅಲ್ಲೆಲ್ಲ ಚೆಕ್ ಮಾಡ್ತಾರೆ ಗಾಡಿ ಡಾಕ್ಯುಮೆಂಟ್ಸು ಮತ್ತಿನ್ನು ಎಮಿಷನ್ ಟೆಸ್ಟಿಂದಾಗಲಿ ಪ್ರತಿಯೊಂದು ಚೆಕ್ ಮಾಡಿನೇ ಬಿಡೋದು. ಈಗ ಏನು ಚೆಕ್ ಪೋಸ್ಟ್ ಥರ ಇದೆ. ಇದಾದ ತಕ್ಷಣ ನೆಕ್ಸ್ಟು ಮೇಯ್ನು ಬಾರ್ಡ್ರ್ ಚೆಕಿಂಗ್ ಇರುತ್ತೆ. ಸೊ ಈ ಕಡೆಯಿಂದ ಚೆಕಿಂಗ್ ಜಾಸ್ತಿ ಏನಿರಲ್ಲ, ಗಾಡಿ ಜಸ್ಟ್ ನಾರ್ಮಲಾಗಿ ಚೆಕ್ ಮಾಡ್ತಾರೆ ಅಷ್ಟೇ. ಬಟ್ ಆ ಕಡೆಯಿಂದ ಬರಬೇಕಾದ್ರೆ ಪಿನ್ ಚೆಕ್ ಮಾಡ್ತಾರೆ. ಯಾಕಂದರೆ ಲಿಕ್ಕರ್ ಸಪ್ಲೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆ ಕಡೆಯಿಂದ ಬರ್ಬೇಕಾದ್ರೆ ಸಾಧ್ಯ ಆದಷ್ಟು ಹುಷಾರಾಗಿ ಬನ್ನಿ. ಮತ್ತು ಜಾಸ್ತಿ ತಂದು ಸಿಗಾಕೊಂಡು ಅವರಿಗೆಲ್ಲ ಪೊಲೀಸ್ಗೆಲ್ಲ ದಂಡ ಕಟ್ಟಕ್ಕೆ ಹೋಗ್ಬೇಡಿ. ಸೊ ಏನೇ ಹೋದ್ರೂ ಅಲ್ಲೇ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ನೋಡ್ಬೋದು ಈಗ ಬಂದ ತಕ್ಷಣ ಗಾಡಿ ಸೈಡಿಗೆ ಹಾಕ್ಸ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ತಾರೆ. ಇನ್ನು ಓನ್ ವೆಹಿಕಲ್ಗಳು ಅಂದರೆ ವೈಟ್ ಬೋರ್ಡ್ ವೆಹಿಕಲ್ಗಳಾದರೆ ಓಕೆ ಪರವಾಗಿಲ್ಲ. ಬಟ್ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳಾದರೆ ಪರ್ಮಿಟ್ ತೊಗೊಂಡಿರಲೇಬೇಕು ಆಡೋಕ್ಕೆ ಎಂಟ್ರ್ ಆಗೋದಕ್ಕೆ. ನೋಡ್ಬೋದು ಈ ಸೀನರಿ ಅಂತೂ ಇಲ್ಲಿಂದ ಗೋವಾ ರೀಚ್ ಆಗೋರ್ಗೂ ಇನ್ನು ಬ್ರಿಡ್ಜ್ಗಳೇ ಜಾಸ್ತಿ ಸಿಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ಬ್ರಿಡ್ಜ್ಗಳು ಕಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಜುವಾರಿ ಬ್ರಿಡ್ಜ್ ಅಂತ ಬರುತ್ತೆ, ಅದು ಸಹ ತುಂಬ ಚೆನ್ನಾಗಿದೆ. ಅದಾದಮೇಲೆ
ಪಂಜಿಮ್ ಅಲ್ಲಿರುವಂಥ ಒಂದು ಬ್ರಿಡ್ಜ್ ಬರುತ್ತೆ, ಅದ್ರ ಪಕ್ಕದಲ್ಲೇ ಕ್ಯಾಸಿನೋ ಎಲ್ಲ ಇರುವಂಥದ್ದು. ಸೊ ಅದನ್ನು ನಾನು ತೋರಿಸ್ತಾ ಹೋಗ್ತೇನೆ. ಇನ್ನು ಈ ಸೈಡ್ ಬಂದುಬಿಟ್ರೆ ಜಾಸ್ತಿ ಕ್ಯಾಶು ಏನು ಗೋಡಂಬಿ ಇದೆ ಅದನ್ನು ಜಾಸ್ತಿ ಬೆಳೀತಾರೆ. ಕಾಜು ಜ್ಯೂಸ್ ರೀ, ಕಾಜು ಜ್ಯೂಸ್. ಜ್ಯೂಸ್ ಓಯ್ 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 ಯಾರದ ಕಳ್ರು ನೋಡ್ರಿ ಇಲ್ಲಿ ಎಲ್ಲ ಗೋಡಂಬಿ ಹಣ್ಣ ಕತ್ಕೊಂಡ್ ಬರ್ತಾ ಇದಾರೆ. ಹಾಸನದಿಂದ ಇದಕ್ಕೆ ಬಂದವ್ರು ಇವರೆಲ್ಲ. ಧರಣ ಗೋಡಂಬಿ ಕಳ್ರು ಕತ್ಕೊಂಡೇ ಬರ್ತಾರೆ ನೋಡು. ಚೆನ್ನಾಗಿ ತೋರ್ಸೋಣ. ಅದು ಹಣ್ಣಿಂದಲ್ಲಿ ಅದು ಹಣ್ಣು ತೋರ್ಸು ಇನ್ನು ಮೇಕೆ ತೋರ್ಸು. ತಿನ್ನು ಚೆನ್ನಾಯ್ತಾ ರಮಣ? ಚೆನ್ನಾಯ್ತಾ? ಇನ್ನು ಈ ಕಡೆ ಎಲ್ಲ ಗೋಡಂಬಿ ಜಾಸ್ತಿ ಇರೋದ್ರಿಂದ ಇದರಲ್ಲೂ ಸಹ ಎಣ್ಣೆ ತಯಾರು ಮಾಡ್ತಾರೆ. ಅಂದರೆ ಫೆನ್ನಿ ಅಥವಾ ಉರಾಕ್ ಅಂತ ಲೋಕಲ್ಲಾಗಿ ಒಂದು ತಯಾರು ಮಾಡ್ತಾರೆ ಎಣ್ಣೆನ. ಅದನ್ನು ತುಂಬ ಫೇಮಸ್ ಅದು. ಸೊ ಸಾಧ್ಯ ಆದಷ್ಟು ಹೋದರೆ ಗೋವಾ ಸೈಡ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತಂತೆ ಇದು. ಈಗ ಎಂಟ್ರಿ ಆದ ತಕ್ಷಣ ನೆಕ್ಸ್ಟು ಇನ್ನು ಮೇಯ್ನ್ ಬ್ರಿಡ್ಜ್ ಬರುತ್ತೆ. ತುಂಬ ದೊಡ್ಡ ಬ್ರಿಡ್ಜು. ನೀವು ನೋಡಿರ್ತೀರ ಎಲ್ಲ ವೀಡಿಯೋಗಳಲ್ಲೂ. ನಾನು ಗೋವಾಗೆ ಹೋದಾಗ ನಾನು ಹಿಂದೆನೂ ಸಹ ಆ ವಿಡಿಯೋ ಹಾಕಿದ್ದೆ. ಈಗ ಇಲ್ಲಿಂದ ಶುರುವಾಗುತ್ತೆ ಈ ಬ್ರಿಡ್ಜಿಂದು. ಜುವಾರಿ ಬ್ರಿಡ್ಜ್ ಅಂತ ತುಂಬ ದೊಡ್ಡ ಬ್ರಿಡ್ಜು ಗೋವಾದಲ್ಲೇ. ಸೊ ನಾನು ಲಾಸ್ಟ್ ಟೈಮ್ ಹೋದಾಗ ಸ್ವಲ್ಪ ಕೆಲಸ ನಡೀತಾ ಇತ್ತು ಅದರದ್ದು. ಸೊ ಹಂಗಾಗಿ ಒಂದು ಸೈಡ್ ಮಾತ್ರ ಬಿಟ್ಟಿದ್ರು, ಬಟ್ ಇವಾಗ ಫುಲ್ ಕ್ಲಿಯರ್ ಆಗಿದೆ. ಇನ್ನು ಓಲ್ಡ್ ಗೋವಾದಲ್ಲಿ ತುಂಬ ಫೇಮಸ್ ಆಗಿರುವಂಥ 2 ಚರ್ಚ್ ಇದೆ. ಒಂದು ಅದರಲ್ಲಿ ತುಂಬ ಫೇಮಸ್ ಆಗಿರೋದು ಬಾಸಿಲಿಕಾ ಆಫ್ ಟಾಮ್ ಜೀಸಸ್ ಅಂತ. ಅದು ಸುಮಾರು 500 ವರ್ಷಗಳ ಹಳೆಯದಾದಂಥ ಒಂದು ಬಾಡಿನ ಇಟ್ಟಿರುವಂಥದ್ದನ್ನು ಕಾಣ್ಬೋದು. ಇನ್ನೊಂದು ಕೆಥೆಡ್ರಲ್ ಚರ್ಚ್ ಅಂತ, ಅದು ತುಂಬ ದೊಡ್ಡದಾಗಿದೆ. ಸೊ ಅದನ್ನು ನಾನು ತೋರಿಸ್ತಾ ಹೋಗ್ತೇನೆ. ಈಗ ನೋಡ್ತಾ ಇರೋದು ಜುವಾರಿ ಬ್ರಿಡ್ಜು. ಸೊ ಇದು ಸಖತ್ ದೊಡ್ಡ ಬ್ರಿಡ್ಜು ಮತ್ತು ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ತಗೊಳ್ಳೋದಾಗಲಿ ವಿಡಿಯೋ ಮಾಡ್ಕೊಳ್ಳೋದಾಗಲಿ ಯಾವುದೂ ಅಲೋ ಇಲ್ಲ. ಜಸ್ಟು ಮೂವಿಂಗಲ್ಲೇ ಮಾತ್ರ ಮಾಡ್ಕೋಬೇಕಾಗತ್ತೆ. ನಮ್ಮ ಸಿಗಂದೂರಲ್ಲಿ ಇತ್ತೀಚೆಗೆ ಏನು ಬ್ರಿಡ್ಜ್ ಓಪನ್ ಆಯಿತು. ಸೊ ಇದೇ ಬ್ರಿಡ್ಜ್ ಥರದೇ ಆ ಬ್ರಿಡ್ಜು ಸಹ ರೋಪ್ ವೇ ಬ್ರಿಡ್ಜು. ಗೋವಾದಲ್ಲಿ ಚರ್ಚ್ಗಳಲ್ದಲೇ ಟೆಂಪಲ್ಗಳು ಸಹ ತುಂಬ ದೊಡ್ಡದಾಗಿರುವಂಥ ತುಂಬ ಫೇಮಸ್ ಆಗಿರುವಂಥ ಟೆಂಪಲ್ಗಳಿದ್ದಾವೆ. ಅದರಲ್ಲೊಂದು ಟೆಂಪಲ್ ಮಂಗೇಶಿ ಟೆಂಪಲ್ ಅಂತ. ಸೊ ಆ ಟೆಂಪಲ್ದು ವಿಡಿಯೋ ನಾನು ನೆಕ್ಸ್ಟ್ ತೋರಿಸ್ತೇನೆ. ಸೊ ಇವಾಗ ನಾವು ಹೋಗ್ತಿರೋದು ಓಲ್ಡ್ ಗೋವಾಗೆ. ಇದು ಪಣಜಿಗೆ 16 ಕಿಲೋಮೀಟರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಏನು ಪೋರ್ಚುಗೀಸ್ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂಥ ಬಿಲ್ಡಿಂಗ್ಗಳೇ ಜಾಸ್ತಿ ಇರುವಂಥದ್ದು. ಈಗೇನು ಚರ್ಚ್ ಕಾಣ್ತಿದೆ ಇದೇ ಥರ ತುಂಬ ಹಳೆ 30ಕ್ಕೂ ಹೆಚ್ಚು ಚರ್ಚ್ಗಳಿದ್ದಾವೆ ಈ ಏರಿಯಾದಲ್ಲಿ.
ನೀವೀಗ ನೋಡ್ತಾ ಇರುವಂಥದ್ದು ಓಲ್ಡ್ ಗೋವಾದಲ್ಲಿರುವಂಥ ಸೆಂಟ್ ಕ್ಯಾಥಲಿಕ್ ಚರ್ಚ್ ಇದು. ಇದು 1952ರಿಂದ 1652 ಮಧ್ಯೆ ಕಟ್ಟಿರುವಂಥದ್ದು. ತುಂಬ ಅಂದರೆ ತುಂಬ ಹಳೆ ಮತ್ತು ತುಂಬ ಚೆನ್ನಾಗಿರುವಂಥ, ಈಗಲೂ ಸಹ ವರ್ಕಿಂಗ್ ಕಂಡೀಷನಲ್ಲಿರುವಂತಹ ಚರ್ಚ್ ಆಗಿರುತ್ತೆ. ಸೊ ಈಗಲೂ ನಾವು ಹೋದಾಗ ಒಂದು ಟೈಮು ಮದುವೆ ನಡೀತಾ ಇತ್ತು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪಣಜಿಯಿಂದ ಇದು 11 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಇದ್ರೊಳಗಡೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಈ ಚರ್ಚು ಬೆಳಗ್ಗೆ 7:30ಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಇದರ ಪಕ್ಕದಲ್ಲೇ ಹಳೇದೊಂದು ಬಾಡಿ ಇಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಸೊ ಅದು ತುಂಬ ಹತ್ರದಲ್ಲೇ ಇರುವಂಥದ್ದು. ವಾಕಬಲ್ ಡಿಸ್ಟೆನ್ಸು. ಮಧ್ಯೆ ಒಂದು ರೋಡ್ ಬರುತ್ತೆ, ಮೇನ್ ರೋಡು. ಅದು ಬಿಟ್ಟರೆ ಎರಡು ಪಕ್ಕನೇ ಇರುವಂಥದ್ದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಚರ್ಚ್ ಅಂತ. ಸೊ ಫೋಟೋ ಶೂಟ್ಗಳಿಗಾಗಲಿ ಮತ್ತಿನ್ನು ಪ್ರೀ ವೆಡ್ಡಿಂಗ್ ಶೂಟ್ಗಳಿಗೆಲ್ಲ ತುಂಬ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು. ಇನ್ನು ಇದು ಬಿಟ್ಟರೆ ಇಲ್ಲಿ ಇನ್ನೊಂದು ಚರ್ಚ್ ಬರುತ್ತೆ, ನಾನು ಅದನ್ನು ತೋರಿಸ್ತೀನಿ. ಅದರಲ್ಲಿ ನಮ್ಮ ಕನ್ನಡದಲ್ಲಿ ತುಂಬ ಸಾಂಗ್ಸ್ ಎಲ್ಲ ಅಲ್ಲಿ ಶೂಟ್ ಆಗಿದೆ. ಇನ್ನು ಈ ಸರೌಂಡಿಂಗಲ್ಲಿ 500 ವರ್ಷಕ್ಕೂ ಹಳೆಯದಾದಂಥ ಹಳೆ ಚರ್ಚ್ಗಳನ್ನು ಕಾಣ್ಬೋದು. ಕೆಲವೊಂದು ಮಾನ್ಯುಮೆಂಟ್ಗಳು ಬಿದ್ದೋಗಿದೆ, ಬಟ್ ಬಿದ್ದರೂ ಸಹ ಚೆನ್ನಾಗಿ ಮೇಂಟೈನ್ ಮಾಡಿ ಕೆಲವೊಂದನ್ನು ಹಂಗೆ ಪ್ರಿಸರ್ವ್ ಮಾಡಿ ಇಟ್ಟಿರೋದನ್ನು ಕಾಣ್ಬೋದು. ಇನ್ನು ಈ ಚರ್ಚ್ ಪಕ್ಕದಲ್ಲೇ ಆರ್ಕಿಯಾಲಜಿಕ್ ಅವ್ರದ್ದು ಮ್ಯೂಸಿಯಂ ಇದೆ. ಸೊ ಅಲ್ಲೂ ಸಹ ತುಂಬ ಹಳೆಯ ವಸ್ತುಗಳನ್ನು, ಫೋಟೋಗಳು ಮತ್ತಿನ್ನು ಕೆಲವೊಂದು ಬುಕ್ಸ್ಗಳನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಒಳಗೆಲ್ಲ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಜಸ್ಟ್ ನಾರ್ಮಲಾಗಿ ಹೊರಗಡೆಯಿಂದ ಮಾತ್ರ ತೋರಿಸ್ತೇನೆ.
ಇನ್ನು ಈ ಚರ್ಚನ್ನು ನಮ್ಮ ಕನ್ನಡದ ದಿಲ್ ರಂಗಿಲ್ಲ ಫಿಲಮಲ್ಲಿ ನಿಲ್ಲು ನಿಲ್ಲು ಸಾಂಗಲ್ಲಿ ನೋಡಿರ್ತಾರೆ ಇದನ್ನು. ಅದು ಯಾವ ಆ್ಯಂಗಲಿಂದ ತೋರಿಸಿದ್ದಾರೆ ಅಂತ ನಾನು ಅದನ್ನು ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಇದು ತುಂಬ ಫೇಮಸ್ ಅಂತ ಏನಲ್ಲ, ಒಟ್ಟಿನಲ್ಲಿ ಈ ಆ್ಯಂಗಲಿಂದ ಶೂಟ್ ಮಾಡಿರೋಂಥ ಸಾಂಗ್ಸನ್ನು ನೀವು ನೋಡಿರ್ತೀರ. ಇನ್ನು ಇದು ಏನು ಕೆಥಡ್ರಲ್ ಚರ್ಚ್ ಇದೆ, ಆ ಚರ್ಚಲ್ಲಿರುವಂಥ ಮ್ಯೂಸಿಯಂ ಇದು. ಸೊ ಇಲ್ಲೂ ಮ್ಯೂಸಿಯಮ್ಗೆ ಪರ್ ಹೆಡ್ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹೊರಗಡೆ ಫೋಟೋಸ್ಗೆಲ್ಲ ವೀಡಿಯೋಸ್ಗೆಲ್ಲ ಅಲೋ ಇಲ್ಲ, ಸೊ ಹಂಗಾಗಿ ಹೊರಗಡೆನ ತೋರಿಸಿಲ್ಲ. ಇದಾದಮೇಲೆ ನೆಕ್ಸ್ಟ್ ಇವಾಗ ಹಿಂದೆ ದೂರದಲ್ಲಿ ಕಾಣ್ತಾ ಇರುವಂಥ ಬಾಸ್ಲಿಕಾ ಚರ್ಚ್ ಹತ್ರ ಹೋಗೋಣ. ಇದೇ ಚರ್ಚಲ್ಲಿ ಸೆಂಟ್ ಫ್ರಾನ್ಸಿಸ್ ಜಾವಿಯರ್ ಅವರ ಬಾಡಿ ಇಟ್ಟಿರುವಂಥದ್ದು. ಆತ ಪೋರ್ಚುಗೀಸಿಂದ ಇಲ್ಲಿಗೆ ತಮ್ಮ ಧರ್ಮನ ಪ್ರಚಾರ ಮಾಡೋಕ್ಕೆ ಬಂದಂಥ ಸಮಯದಲ್ಲಿ ಆತ ಇಲ್ಲಿಗೆ ಬಂದು ಇಲ್ಲಿಂದ ಇಲ್ಲೊಂದೆರಡು ಚರ್ಚ್ಗಳನ್ನ ಕಟ್ಟಿ ಇಲ್ಲಿಂದ ಚೈನಾಗೆ ಹೋಗಬೇಕಾದ್ರೆ ಆತ ಡೆತ್ ಆಗುತ್ತೆ. ಸೊ ಆತ ಡೆತ್ ಆದಂಥ ಸಮಯದಲ್ಲಿ ಆತನ ಬಾಡಿ ತಗೊಬಂದು ಇಲ್ಲಿ ಊತಾಕ್ತಾರೆ. ಊತಾಕಾದ್ಮೇಲೆ ಆತನ ಬಾಡಿ ಊತಾಕಿ 2 ತಿಂಗಳಾದಮೇಲೆ ಆತನ ಬಾಡಿನ ಮತ್ತೆ ಅವ್ರ ಮನೆಯವರಿಗೆ ಅಂದರೆ ಪೋರ್ಚುಗಲ್ಗೆ ಕಳಿಸ್ಬೇಕಾಗುತ್ತೆ. ಸೊ ಅಂಥ ಸಮಯದಲ್ಲಿ ಆ ಬಾಡಿನ ಮತ್ತೆ ತೆಗಿತಾರೆ. ತೆಗೆದಂಥ ಸಮಯದಲ್ಲಿ ಆತನ ಬಾಡಿ ಹಾಳಾಗಿರೋದಿಲ್ಲ. ಸೊ ಅವಾಗ ಏನನ್ಸುತ್ತೆ ಅಂದರೆ ಇವರಿಗೆ ಈ ಬಾಡಿಲಿ ಏನೋ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಆ ಬಾಡಿನ ಅಲ್ಲೇ ಪ್ರಿಸರ್ವ್ ಮಾಡಿ ಇಡ್ತಾ ಹೋಗ್ತಾರೆ. ಪ್ರತಿ 10 ವರ್ಷಕ್ಕೊಮ್ಮೆ ಈ ಬಾಡಿನ ತೆಗೆದು ಮತ್ತೆ ಪ್ರಿಸರ್ವ್ ಮಾಡಿ ಅಲ್ಲೇ ಇಡ್ತಾ ಹೋಗ್ತಾರೆ. ಸೊ ಇಲ್ಲಿಗೆ ವಿಸಿಟ್ ಮಾಡೋಕ್ಕೆ ಮೇಯ್ನ್ ಮಂತ್ ಅಂದರೆ ಡಿಸೆಂಬರ್. ಆ ಟೈಮಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿಗೆ ಇದನ್ನು ನೋಡೋದಕ್ಕೆ. ಅದರ್ವೈಸ್ ಓಕೆ ಅಂತಲೇ ಹೇಳ್ಬೋದು. ಬಟ್ ಈ ಚರ್ಚು ಈ ಓಲ್ಡ್ ಗೋವಾದಲ್ಲಿ ತುಂಬ ಹಳೆಯದಾದಂಥ ಚರ್ಚು. ಸುಮಾರು 500 ವರ್ಷಗಳಿಗೂ ಸಹ ಹಳೆಯದಾದಂಥ ಚರ್ಚ್ ಇದಾಗಿರುತ್ತೆ. ಸೊ ಇಲ್ಲಿಗೆ ಬರೋದಾದರೆ ಸಾಧ್ಯ ಆದಷ್ಟು ಡಿಸೆಂಬರ್ ಟೈಮಲ್ಲಿ ಬನ್ನಿ. ಆ ಟೈಮಲ್ಲಿ ಇಲ್ಲಿ ಇವ್ರದ್ದು ಏನು ಕ್ರಿಶ್ಚಿಯನ್ದು ಪೂಜೆ ಎಲ್ಲ ಇರುತ್ತೆ, ಸೊ ಅದನ್ನೆಲ್ಲ ನಡೀತಾ ಇರುತ್ತೆ. ನೋಡ್ಬೋದು ಇದೇ ಬಾಡಿ. ಇದನ್ನು ಪ್ರತಿ 10 ವರ್ಷಕ್ಕೊಮ್ಮೆ ತೆಗೆದು ಮತ್ತೆ ಪೂಜೆ ಮಾಡಿ ಪ್ರಿಸರ್ವ್ ಮಾಡಿ ಅಲ್ಲಿ ಇಡ್ತಾ ಹೋಗ್ತಾರೆ. ನಾವಿವಾಗ ಇಲ್ಲೆಲ್ಲ ನೋಡಿಕೊಂಡು ಇವಾಗ ಸೀದಾ ನಾವು ಅರಂಬೋಲ್ ಬೀಚ್ ಹತ್ರ ಹೋಗ್ತಿರುವಂಥದ್ದು. ಸೊ ಇವಾಗ ನೋಡ್ಬೋದು ಈ ಬ್ರಿಡ್ಜ್ ಏನಿದೆ ಇದು ಪಣಜಿನಲ್ಲೇ ಫೇಮಸ್ ಬ್ರಿಡ್ಜು. ಸೊ ಈ ಬ್ರಿಡ್ಜ್ ಹತ್ರನೇ ಕ್ಯಾಸಿನೋಗಳಿರುವಂಥದ್ದು. ಸೊ ಯಾರಾದ್ರು ಕ್ಯಾಸಿನೋ ಬರಬೇಕು ಅಂದರೆ ಈ ಬ್ರಿಡ್ಜ್ ಹತ್ರ ಬಂದರೆ ಸಾಕು. ಇಲ್ಲೇ ಕ್ಯಾಸಿನೋಗಳು ಮತ್ತಿನ ಕ್ರೂಸರ್ಗಳೆಲ್ಲ ಇರಲೇ ಇರೋವಂಥದ್ದು. ನಾನು ಕ್ಯಾಸಿನೋ ವಿಡಿಯೋ ನೆಕ್ಸ್ಟು ತೋರಿಸ್ತೀನಿ. ಇವಾಗ ನಾವು ಅರಂಬೋಲ್ ಬೀಚ್ ಹತ್ರ ಹೋಗ್ತಿದ್ದೀವಿ. ಇದು ಪಾರ್ಟ್ 2 ಆಗಿರುತ್ತೆ. ನೆಕ್ಸ್ಟು ಪಾರ್ಟ್ 3ನಲ್ಲಿ ಅರಂಬೋಲ್ ಬೀಚ್ ಬಗ್ಗೆ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ತೋರಿಸ್ತೀನಿ ಲೆಫ್ಟಲ್ಲಿ ಕ್ರೂಸರ್ಗಳು ಅಥವಾ ಏನು ಕ್ಯಾಸಿನೋ ಇರುವಂಥದ್ದು. ಪೀಕ್ ಅವರ್ಸಲ್ಲಿ ಅಂದರೆ ವೀಕೆಂಡಲ್ಲಿ ಬಂದುಬಿಟ್ರಂತೂ ಈ ರೋಡಲ್ಲಂತೂ ಓಡೋಕ್ಕೆ ಆಗಲ್ಲ, ಅಷ್ಟು ವೆಹಿಕಲ್ ಇರ್ತವೆ. ನೋಡ್ಬೋದು ಎಷ್ಟು ಕ್ಯಾಚ್ಗಳಾಗಲಿ ಕ್ಯಾಸಿನೋ ಮತ್ತಿನ್ನು ಏನು ಕ್ರೂಸ್ಗಳೆಲ್ಲ ಇಲ್ಲಿ ಇದೇ ಜಾಗದಲ್ಲಿರುವಂಥದ್ದು. ಇದು ಹಗ್ಲೊತ್ತಷ್ಟೇ ಈ ಥರ ಕಾಣುತ್ತೆ, ಬಟ್ ಸಂಜೆ ಅಂದರೆ ನೈಟ್ ಹೊತ್ತು ಬಂದ್ರಂತೂ ಆ ಲೈಟಿಂಗ್ಸಲ್ಲಿ ನೋಡೋಕ್ಕೆ ಒಂದು ಚಂದ ಅಂತಲೇ ಹೇಳ್ಬೋದು. ಈಗ ನಾವು ಡೈರೆಕ್ಟಾಗಿ ಅರಂಬೋಲ್ ಬೀಚ್ ಹತ್ರ ಹೋಗ್ತೀವಿ. ಅಲ್ಲಿಂದ ಕಲ್ಲಂಗುಟ್ಟೆ ಬೀಚ್ ಅಥವಾ ಬಾಗ ಬೀಚಿಗೆ ನಾವು ಬರ್ತೀವಿ.